ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾನು US ಅಲ್ಲಿ ಪಬ್ಲಿಕ್ ಲೈಬ್ರರೀಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಒಳಗಡೆ ಬಂದು ಮೊಬೈಲ್ ಅಲೋ ಇಲ್ಲ, ಮೊಬೈಲ್ ಅಲೋ ಇದೆ, ಬಟ್ ಕ್ಯಾಪ್ಚರ್ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ. ಬಟ್ ಓವರಾಲ್ ಹೊರಗಡೆ ಲುಕ್ ಎಲ್ಲ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ. ಇದು ಬಂದು ಪಬ್ಲಿಕ್ ಲೈಬ್ರರಿ, ಅಂದರೆ ಎಲ್ಲರಿಗೂ ಆಕ್ಸೆಸ್ ಇರುತ್ತೆ. ಈಗ ನಮ್ಮ ಕಾಲೇಜಸಲ್ಲಿ ಲೈಬ್ರರೀಸ್ ಇರುತ್ತಲ್ವ, ಸೇಮ್ ಹಂಗೆ ಇರುತ್ತೆ. ಒಂದು ಕಾರ್ಡ್ ಕೊಡ್ತಾರೆ, ಆ ಕಾರ್ಡ್ನ ಇಟ್ಕೊಂಡು ನಾವು ಬುಕ್ಸ್ ತೊಗೊಂಡು ಮತ್ತು 15 ಡೇಸ್ ಒಂದ್ಸರಿ ರಿನಿವಲ್ ಮಾಡಿಸ್ಕೋಬೋದು. ಅಲ್ಲಿ ಏನಾದರೂ ಕಿಡ್ಸ್ಗೆ ಆಕ್ಟಿವಿಟಿ ಇದ್ದರೆ ಇಲ್ಲೇ ಹೊರಗಡೆ ಲಾನ್ ಇದೆ ಅಲ್ವಾ, ಬವಿನ್ ಬಾಯ್ಲಿ. ಸೊ ಇಲ್ಲೆಲ್ಲ ಮಾಡ್ತಾರೆ, ಇಲ್ಲೆಲ್ಲ ಆಚೆ ಕುಡಿಸ್ಕೊಂಡು. ಇದು ಬಂದು ಲೈಬ್ರರಿಗೆ ಬರ್ತಾರಲ್ವ ಅವ್ರಿಗೆ ಪಾರ್ಕಿಂಗ್ ಪ್ಲೇಸು. ಸೊ ಇದು ಫುಲ್ಲು ಎಲ್ಲ ನಿಲ್ಸಿದಾರಲ್ಲ, ಅದೆಲ್ಲ ಪಾರ್ಕಿಂಗ್ ಪ್ಲೇಸೇ ಲೈಬ್ರರಿಯವ್ರಿಗೆ ಮಾತ್ರ. ಅಂದರೆ ಬೇರೆಯವರು ನಿಲ್ಲಿಸ್ಕೋಬೋದು, ಬಟ್ 2 ಅವರ್ಸ್ ಮೇಲೆ ಬೇರೆ ಅವರೆಲ್ಲ ನಿಲ್ಸಂಗಿಲ್ಲ. ಲೈಬ್ರರಿಗೆ ಯಾರು ಬರ್ತಾರೆ ಅವ್ರು ಮಾತ್ರ ಇಲ್ಲಿ ನಿಲ್ಲಿಸ್ಕೋಬೋದು ಕಾರ್ನ. ಇದೆಲ್ಲ ಕಂಪ್ಲೀಟ್ ಲೈಬ್ರರಿನೇ. ಅದು ಹಿಂದಿನ ಬ್ಯಾಕ್ ಡೋರು ನಿಮ್ಗೆ ಕಾಣಿಸ್ತಾ ಇದೆಯಾ? ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಥಾಮಸ್ ಕ್ರೇನ್ ಪಬ್ಲಿಕ್ ಲೈಬ್ರರಿ. ಇದು ಬಂದು ಬ್ಯಾಕ್ ಡೋರು. ಆಗಲೇ ಹೋಗಿದ್ವಲ್ಲ, ಅದು ಬಂದು ಫ್ರಂಟ್ ಡೋರು. ಸೊ ಇದು ಕಂಪ್ಲೀಟ್ ಇಲ್ಲಿ ಆ್ಯಕ್ಚುಲಿ ಸಮ್ಮರಲ್ಲಿ ಸಖತ್ತಾಗಿರುತ್ತೆ. ಪ್ಲ್ಯಾಂಟ್ಸ್ ಎಲ್ಲ ಪ್ಲಾಂಟೇಶನ್ ಮಾಡಿರ್ತಾರೆ, ಬಟ್ ಈಗ ವಿಂಟರ್ ಅಲ್ವಾ, ಸೊ ಹಂಗಾಗೆಲ್ಲ ಫುಲ್ ಡ್ರೈ ಆಗಿದೆ. ಬಟ್ ಇಲ್ಲಿ ಸಮ್ಮರಲ್ಲಿ ಬಂದರೆ ಚೆನ್ನಾಗಿ ಕಾಣುತ್ತೆ. ಎಲ್ಲ ಫುಲ್ ಗಿಡಗಳೆಲ್ಲ ಹಾಕಿರ್ತಾರೆ. ಬವಿ, ನಾನು ಹೋಗ್ತಾ ಇದ್ದೀನಿ ನೋಡಿ. ಇದು ಬಂದು ಫ್ರಂಟ್ ವ್ಯೂ ಲೈಬ್ರರಿದು. ಇಲ್ಲಿ ಮಕ್ಕಳಿಗೆ ಡೈಲಿ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾರೆ ಲೈಬ್ರರಿಯಲ್ಲಿ. ಅಂತ ಕ್ಯಾಲೆಂಡರ್ ಕೊಡ್ತಾರೆ, ನಾವು ಅದನ್ನು ನೋಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗುತ್ತೆ. ಇದು ಪಬ್ಲಿಕ್ ಲೈಬ್ರರಿ ಆಗಿರೋದ್ರಿಂದ ದುಡ್ಡೆಲ್ಲ ಏನೂ ಪೇ ಮಾಡೋಂಗಿಲ್ಲ, ಅಂದರೆ ಫ್ರೀಯಾಗಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಅಂದರೆ ಏನಂದರೆ ನಾವು ನೋಡ್ಕೊಂಡಿದ್ದು ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಟೈಮ್ಗೆ ಆ್ಯಕ್ಟಿವಿಟಿನ ಮಾಡಿಸ್ಕೊಂಡು ಕರ್ಕೊಂಬರ್ಬೋದು. ಇಲ್ಲಿ ಎಲ್ಲ ಏರಿಯಾಗೂ ಸೇರಿ ಒಂದು ಲೈಬ್ರರಿ, ಕಾಮನ್ ಲೈಬ್ರರಿ ಅಂತ ಇಟ್ಟಿರಲ್ಲ. ಒಂದೊಂದು ಏರಿಯಾಗೂ ಒಂದೊಂದು ಪಬ್ಲಿಕ್ ಲೈಬ್ರರೀಸ್ ಇರುತ್ತೆ. ಈಗ ನಮ್ಮ ಏರಿಯಾಗೆ ಬಂದು ಥಾಮಸ್ ಕ್ರೇನ್ ಪಬ್ಲಿಕ್ ಲೈಬ್ರರಿ ಅಂತ ಒಂದಿದೆ. ಸೊ ಈಗ ನಾನು ತೋರಿಸ್ತಾ ಇದ್ದೆನಲ್ಲ, ಇದೆ ಆ ಲೈಬ್ರರಿ. ಈ ಲೈಬ್ರರಿಯಲ್ಲಿ 3 ಫ್ಲೋರ್ಸ್ ಇರುತ್ತೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಗ್ರೌಂಡ್ ಫ್ಲೋರ್ ಫುಲ್ಲು ಮಕ್ಕಳದೇ ಇರುತ್ತೆ ಬುಕ್ಸ್ ಎಲ್ಲ. ಈ ಸ್ಟೋರಿ ಬುಕ್ಸು ಮತ್ತು ರೈಮ್ಸು, ಕಲರಿಂಗ್ ಬುಕ್ಸು, ಈ ಥರ ಡಿಫ್ರೆಂಟ್ ವೆರೈಟಿ ಆಫ್ ಬುಕ್ಸ್ ಸಿಗುತ್ತೆ ಮಕ್ಕಳಿಗೆ. ನಮಗೆ ಯಾವ ಬುಕ್ ಬೇಕೋ ಅದನ್ನು ನಾವು ತೊಗೋಬೋದು, ತೊಗೊಂಡು ಮನೆ ಕೂಡ ತೊಗೊಂಡು ಹೋಗ್ಬೋದು. ನಾವು ದುಡ್ಡೆಲ್ಲ ಏನೂ ಪೇ ಮಾಡೋಂಗಿಲ್ಲ, ಫ್ರೀಯಾಗಿ ಬುಕ್ಸ್ನ ತೊಗೊಂಡು ಹೋಗ್ಬೋದು. ಬಟ್ ಲೈಬ್ರರಿ ಕಾರ್ಡ್ ಇರಬೇಕಷ್ಟೇ. ಆ ಬುಕ್ಸ್ನ ತೊಗೊಂಡೋಗಿ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿಕೊಂಡು ಇಷ್ಟು ಟೈಮು ಅಂತ ಕೊಡ್ತಾರೆ, ಆ ಟೈಮ್ ಒಳಗಡೆ ತಂದು ರಿನ್ಯೂ ಮಾಡಿಸ್ಕೋಬೋದು, ಅಥವಾ ರಿಟರ್ನ್ ಮಾಡಿ ಬೇರೆ ಬುಕ್ಸ್ನ ತೊಗೊಂಡು ಹೋಗ್ಬೋದು. ಚಿಲ್ಡ್ರನ್ಸ್ ಪಾಪ್ಯುಲರ್ ಮ್ಯೂಸಿಕ್. ನಾನು ಆಗಲೇ ಹೇಳ್ದಂಗೆ ದಿನಕ್ಕೊಂದು ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾರೆ ಲೈಬ್ರರಿಯಲ್ಲಿ. ಸೊ ಇವತ್ತು ಬಂದು 7 ರಿಂದ 5 ವರ್ಷದ ಮಕ್ಕಳಿಗೆ ಸ್ಟೋರಿ ಹೇಳೋ ಆ್ಯಕ್ಟಿವಿಟಿ ಇತ್ತು. ಅದನ್ನೇ ಮಾಡಿಸ್ತಿದ್ದಾರೆ ಎಲ್ಲ ಮಕ್ಕಳ ಹತ್ರ ಕೂಡ. ನೋಡಿ ಹೇಗೆ ಮಾಡಿಸ್ತಿದ್ದಾರೆ ಅಂತ. All right, let's try this. 2 man. How many? 2 man.
ಇಲ್ಲಿ ಮೆತ್ಸು ಸಾಕು ಅನ್ಕೋತೀನಿ ಮಗನೇ, ಜಾಸ್ತಿ ಆಗುತ್ತೆ. ಇಲ್ಲಿ ಮೆತ್ಸ್ ಹೋಗ್ಲಿ. ನೋಡಿ, ಇದು ಬಂದು ಮಕ್ಕಳಿಗೆ ಟಾಯ್ ರೂಮ್ ಅಂತ. ಸೊ ಇಲ್ಲಿ ಆಟ ಸಾಮಾನೆಲ್ಲ ಇಟ್ಟಿರ್ತಾರೆ, ಬಂದು ಮಕ್ಕಳು ಆಟ ಆಡಿಕೊಂಡು ಹೋಗ್ಬೋದು. ಸಮ್ಮರಲ್ಲಾದರೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು. ಅದೇ ವಿಂಟರಲ್ಲಿ ಪಾಪ ಚಳಿಗೆ ಮನೆಯಲ್ಲೇ ಲಾಕ್ ಆಗಿರ್ತಾರೆ. ಸೊ ಅಂತ ಅವ್ರಿಗೆ ಈ ಲೈಬ್ರರಿಯಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇರುತ್ತೆ. ಕರ್ಕೊಂಡು ಹೋದರೆ ಮಕ್ಕಳನ್ನ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಒಂದು 2 ಅವರ್ಸಿಂದ 3 ಅವರ್ಸ್ವರೆಗೂ. ಸೊ ಹಂಗಾಗಿ ಎಲ್ಲರೂ ಮಕ್ಕಳನ್ನ ವಿಂಟರ್ಸಲ್ಲಿ ಲೈಬ್ರರಿಗೆ ಕರ್ಕೊಂಬರ್ತಾರೆ. ಇಲ್ಲಿ ಮಕ್ಕಳಿಗಲ್ಲದೆ ಅಡಲ್ಟ್ಸ್ಗೂ ಸಿಗುತ್ತೆ ಬುಕ್ಸು, ಫಿಕ್ಷನ್, ನಾನ್ ಫಿಕ್ಷನ್, ಮಿಸ್ಟ್ರಿ, ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸ್ ಎಲ್ಲ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನಾವು ಆ ಬುಕ್ಸ್ನ ನೋಡಿ ತೊಗೊಂಡೋಗಿ ಮನೇಲಿ ಯೂಸ್ ಮಾಡಿಕೊಂಡು ಮತ್ತೆ ವಾಪಸ್ ತಂದು ಕೊಡಬೇಕಾಗುತ್ತೆ. ಮತ್ತು 14 days ಪೀರಿಯಡ್ ಆಫ್ ಟೈಮ್ ಇರುತ್ತೆ. ಸೊ ಅದ್ರ ಒಳಗಡೆ ತಂದು ನಾವು ರಿಟರ್ನ್ ಮಾಡಬೇಕು. ಅಥವಾ ಇಂಟ್ರೆಸ್ಟ್ ಇರೋರು ರಿನಿವಲ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ತೊಗೊಂಡೋಗಿ ಯೂಸ್ ಮಾಡ್ಕೊಂಡು ತಂದು ಕೊಡ್ಬೋದು. ಬಟ್ ಏನಂದರೆ ಲೈಬ್ರರಿ ಕಾರ್ಡ್ ಇರಬೇಕಷ್ಟೇ, ಫೀಸ್ ಎಲ್ಲ ಏನೂ ಪೇ ಮಾಡೋಂಗಿಲ್ಲ. ಲೈಬ್ರರಿ ಕಾರ್ಡು ಸ್ಟಾರ್ಟಿಂಗಲ್ಲಿ ಒಂದು ಮಾಡಿಸ್ಕೊಂಡು ಈ ಥರ ರಿನಿವಲ್ ಪ್ರೋಸೆಸ್ ಮಾಡಿಸ್ಕೊಂಡು ತೊಗೊಂಡೋಗಿ ಯೂಸ್ ಮಾಡ್ಕೊಂಬರ್ಬೋದು. ಪಬ್ಲಿಕ್ ಲೈಬ್ರರಿಯಲ್ಲಿ ಬರೀ ಬುಕ್ಸ್ ಅಷ್ಟೇ ಇಶ್ಯೂ ಮಾಡಲ್ಲ, ಕೆಲವೊಂದು ಲೈಬ್ರರೀಸಲ್ಲಿ ಫ್ರೀಯಾಗಿ ಪಾಸಸ್ನೂ ಕೂಡ ಇಶ್ಯೂ ಮಾಡ್ತಾರೆ. ಏನಕ್ಕಪ್ಪ ಪಾಸ್ ಇಶ್ಯೂ ಮಾಡ್ತಾರೆ ಅಂದರೆ, ಈ ಕಲ್ಚರಲ್ ಅಟ್ರಾಕ್ಷನ್ಸ್ ಇರುತ್ತಲ್ವ, ಅಂಥ ಪ್ಲೇಸಸ್ಗೆ ಹೋಗೋಕ್ಕೆ ಫ್ರೀಯಾಗಿ ಪಾಸಸ್ನ ಕೊಡ್ತಾರೆ ನಮಗೆ. ಕೆಲವೊಂದು ಪಾಸಸ್ ಮಾತ್ರ ಫ್ರೀಯಾಗಿ ಕೊಡ್ತಾರೆ, ಇನ್ನು ಕೆಲವೊಂದು ಪಾಸಸ್ ಎಲ್ಲ ಡಿಸ್ಕೌಂಟ್ ಮುಖಾಂತರ ಕೊಡ್ತಾರೆ. ಸೊ ಅದನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಹೋಗಿ ನಾವು ವಿಸಿಟ್ ಮಾಡ್ಕೊಂಬರ್ಬೋದು ಆ ಪ್ಲೇಸ್ನ. ನೋಡಿ, ಈ ಲೈಬ್ರರಿ ಬಂದು ತುಂಬ ಹಳೆಯದು. ಯಾವಾಗ ಕಟ್ಟಿರ್ಬೋದು ಗೆಸ್ ಮಾಡಿ ನೋಡೋಣ. ಇದು ಬಂದು ಕಟ್ಟಿರೋದು 1882 ಅಲ್ಲಿ. ಸಿಕ್ಕಾಪಟ್ಟೆ ಹಳೆಯ ಲೈಬ್ರರಿ. ಇದು ಬಂದು ನಾವಿರೋ ಸ್ಟೇಟ್ ಅಂದರೆ ಮ್ಯಾಸ್ ಸ್ಟೇಟಲ್ಲೇ 2nd ಲಾರ್ಜೆಸ್ಟ್ ಲೈಬ್ರರಿ. ಬಿಡು, ಥ್ಯಾಂಕ್ ಯು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.